ವಿನೋದ್ ಪ್ರಭಾಕರ್ ರಾಘವ್ ಪಾತ್ರದಲ್ಲಿ, ಯೋಗಿ ಲೂಸ್ ಪಾತ್ರದಲ್ಲಿ ಮತ್ತು ಆದ್ಯ ಪ್ರಿಯಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿರ್ದೇಶನ ಪ್ರಮೋದ್ ಕುಮಾರ್ ಡಿಎಸ್ ಅವರು. ನೋಡೋಕ್ಕೆ ಹೋದಾಗ ಮಾಸ್ ಆ್ಯಕ್ಷನ್, ಫೈಟ್, ಎಮೋಷನ್ ಮತ್ತು ಗಟ್ಟಿ ಪಾತ್ರಗಳು ಬೇಕು ಅನ್ನುವಂಥ ಪ್ರೇಕ್ಷಕರಿಗೆ ಲಂಕಾಸುರ ಒಂದು ಕುತೂಹಲ ಮೂಡಿಸುವಂಥ ಸಿನಿಮಾ. ವಿನೋದ್ ಪ್ರಭಾಕರ್ ಅವರ ರಾಘವ್ ಪಾತ್ರವೇ ಚಿತ್ರದ ಪ್ರಮುಖ ಆಕರ್ಷಣೆ. ಅವರ ಮಾಸ್ ಲುಕ್ ಮತ್ತು ಆ್ಯಕ್ಷನ್ ಎಲಿಮೆಂಟ್ಗಳು ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿಸ್ತಾ ಇದ್ದಾವೆ. ಜೊತೆಗೆ ಲೂಸ್ ಮಾಧವ್ ಯೋಗಿಯವರ ಪಾತ್ರ ಕೂಡ ಕಥೆಯಲ್ಲಿ ಗಮನ ಸೆಳೆಯುವಂಥ ರೀತಿಯಲ್ಲಿದೆ. ಇನ್ನು ದೇವರಾಜ್ ಮತ್ತು ರವಿಶಂಕರ್ ಅವರಂತಹ ಹಿರಿಯ ಕಲಾವಿದರು ಇರೋದ್ರಿಂದ ಪಾತ್ರಗಳ ತೂಕನೂ ಜಾಸ್ತಿ ಆಗುತ್ತೆ. ಕಥೆಯ ಪ್ರಮುಖ ಪಾತ್ರ ರಾಘವ. ಅವನು ಸಾಮಾನ್ಯ ಹುಡುಗನಲ್ಲ, ಗ್ಯಾಂಗ್ಸ್ಟರ್. ಹೊರಗಿನಿಂದ ನೋಡಿದರೆ ಅವನ ಜೀವನದಲ್ಲಿ ಪವರ್, ಹಣ, ದಾದಾಗಿರಿ ಎಲ್ಲನೂ ಇದ್ದಂತೆ ಕಾಣುತ್ತೆ. ಆದರೆ ಆ ಗ್ಯಾಂಗ್ಸ್ಟರ್ ಬದುಕಿನ ಹಿಂದೆ ಸಾಕಷ್ಟು ಹಿಂಸೆ, ಅಪಾಯ ಮತ್ತು ಸಂಬಂಧಗಳ ಗೊಂದಲ ಇರ್ತವೆ. ರಾಘವ ಈ ಕ್ರೂರ ಜಗತ್ತಲ್ಲಿ ಹೇಗೆ ಲಂಕಾಸುರ ಅನ್ನುವಂಥ ಹೆಸರನ್ನ ಪಡೆದುಕೊಂಡ, ಅವನು ಇಷ್ಟು ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ ಅನ್ನೋದು ಕಥೆಯ ಪ್ರಮುಖ ಪ್ರಶ್ನೆ. ರಾಘವನ ಜೀವನದಲ್ಲಿ ಕುಟುಂಬ ಮತ್ತು ಸಂಬಂಧಗಳಿದ್ದಾವೆ. ಆದರೆ ಅವನು ಇರುವಂಥ ಹಿಂಸಾತ್ಮಕ ಮತ್ತು ಜಗತ್ತು ಅವನ ವ್ಯಕ್ತಿಗತ ಸಂಬಂಧಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳೋದು ದೊಡ್ಡ ಸವಾಲಾಗುತ್ತೆ. ಅವನ ಗ್ಯಾಂಗ್ಸ್ಟರ್ ಜೀವನದಿಂದ ಅವನ ಸಂಬಂಧಗಳಿಗೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದೇ ಸಿನಿಮಾದ ಮತ್ತೊಂದು ಅಂಶ. ಈ ಕಥೆಯಲ್ಲಿ ಲೂಸ್ ಪಾತ್ರದಲ್ಲಿ ಯೋಗಿ ಮತ್ತು ದೊಡ್ಡವ್ರ ಪಾತ್ರದಲ್ಲಿ ದೇವರಾಜ್ ನೋಡಿ ಅವರು, ಮತ್ತೆ ಪ್ರಮುಖ ಪಾತ್ರಗಳಲ್ಲಿ ಮುಖ್ಯವಾದ ಪಾತ್ರಗಳಲ್ಲಿ ರವಿಶಂಕರ್, ಆದ್ಯ, ಪ್ರಿಯಾ ಸೇರಿದಂತೆ ಹಲವರು ಕಾಣಿಸಿಕೊಂಡಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು ಈ ರಿವ್ಯೂ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.